ಫಸ್ಟ್ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿ ಸರ್. ಗೈಸ್ ಹಿಂಗೆ ಟೋಪಿ 1200 ರೂಪಾಯಿ ಟೋಪಿ. ಯಾರೋ ಒಬ್ಬಂಗೆ ಹೆಂಗ್ ಹೊಡಿತಾವ್ರು ನೋಡಿ ಗೈಸ್ ಮಧ್ಯ ರೋಡಲ್ಲಿ ಚುಚ್ಚಾಕ್ಬಿಟ್ಟು ಇರೋ ನೋಡಿ ನಮ್ಮ ಹುಡುಗನ್ ಗೇಟ್ ಬಿತ್ತು. ಯಾರು ಜವಾಬ್ದಾರಿ? ಆ ರಾಡಲ್ಲಿ ಇವಾಗ ನೋಡಿ ಬಿಡ್ಸಕ್ ಬಂದವ್ರು ಗೇಟ್ ಬಿದ್ರೆ ಏನು ವಿಪುಲ ಸುಂದಲಿ. ಗೈಸ್ ಯಾವ್ದೋ ಪಾರ್ಕಿಂಗ್ ಸಿಗ್ತೇವೆ 1 ಕಿಲೋಮೀಟರ್ ದೂರಕ್ಕೆ ತಂದು ಹಾಕಿದೀನಿ. ಫಿಲಮ್ಗೆ ಅಬ್ಸೆಷನ್ ಅಂತ ಫಿಲಮ್ ಬಂದಿದ್ದೀವಿ. ಅಯ್ಯಯ್ಯೋ ಪೌಡರ್ ಹಾಕೊಂಡ್ ಬಂದಿದ್ದೀನಿ ಅಷ್ಟೇ. ಇಷ್ಟೊಂದು ಜನ ಇಂಜಿನಿಯರಿಂಗ್ ಅವರು ಎಲ್ಲರೂ ಗ್ರಾಜುಯೇಟ್ಸ್ ಆದ್ರೆ ಕೆಲಸ ಇದರಿಂದ ಸಿಗ್ತದೆ. ಏನ್ ಇಷ್ಟ ನಿಂಗೆ? ಕೂಗ್ಬಿಟ್ಟು ತಲೆ ಬಗ್ಸ್ಕೊಳ್ಳೋರು ನಮ್ಮ ಸಬ್ಸ್ಕ್ರೈಬರ್ ಅಲ್ಲ ಅಮ್ಮ. 2 kg ಮೇಕಪ್ ಹಾಕೊಳ್ಳಲ್ಲಮ್ಮ ಅಂತೂ ಇಂಥ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದೆ ಗೈಸ್. ಅಲ್ಲೋಗಿ ನಾನು ನ್ಯಾಯ ತೀರ್ಮಾನ ಮಾಡಕ್ ಬಂದೆ. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ತಂಗಿ ಗ್ರಾಜುಯೇಷನ್ ಡೇ ಅಂತೆ. ಅದು SJBIT ಕಾಲೇಜಲ್ಲಿ. ಅದಕ್ಕೋಸ್ಕರ ಗ್ರಾಜುಯೇಷನ್ ಡೇಗೆ ನಾನು ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅವರು ರಾಮನಗರದಿಂದ ಬರ್ತಾ ಇದ್ದಾರೆ. ಅಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ಇವಾಗ ಕಾಲೇಜ್ ಕಡೆ ಹೋಗೋಣ ಬನ್ನಿ. ಆ್ಯಂಡ್ ಏನಕ್ಕೆ ಎಲ್ಲ ಕೆಲಸ ಬಿಟ್ಟು ಗ್ರಾಜುಯೇಷನ್ ಡೇಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಗ್ರಾಜುಯೇಷನ್ ಡೇ ಅವಳಿಗೆ ಸ್ಪೆಷಲ್ಲು. ಯಾಕೆ ಅಂತ ಹೇಳಿದ್ರೆ ಇವಾಗ ನಮಗೆಲ್ಲ ಇದೊಂದು ಸ್ವಲ್ಪ ಕಾಮಿಡಿ ಇದ್ದಂಗೆ. ನಾನು ಅಲ್ಲಿ ಹೋದ್ರೆ ಫುಲ್ ಕಾಮಿಡಿನೇ ಮಾಡ್ತಾ ಇರ್ತೀನಿ, ಅದು ನನಗೆ ಗೊತ್ತು. ಏನಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ, ಇವಾಗ ನೋಡಿ ನಾನಾಗಲಿ ನಮ್ಮ ಮನೆಯವರಾಗಲಿ ಯಾರೋ ₹1 ಏನೋ ಹಾರ್ದಿಕ ಸಹಾಯ ಮಾಡಿ. ಯಾಕಂದ್ರೆ ನಾವು ಆ ಪರಿಸ್ಥಿತಿಲಿ ಇರಲಿಲ್ಲ. ಆ್ಯಂಡ್ ನಾನು ಶೋಕಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಬಟ್ 4 ವರ್ಷದ ಹಿಂದೆ ಡೌನ್ ದ ಲೈನ್ ಅವಳು ಯಾವಾಗ ಇಂಜಿನಿಯರಿಂಗ್ ಸೇರ್ಕೋಬೇಕಾಯ್ತು, ಅವಳಿಗೂ CETಲಿ ಒಳ್ಳೆ ಕಾಲೇಜೇ ಸಿಕ್ಕಿತ್ತು. ಬಟ್ ನಾನು SJBITಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸೇರ್ಕೊಂಡ್ಲು. ಸೊ ಅಪ್ರಾಕ್ಸಿಮೇಟ್ಲಿ ಲೋನ್ ಎಲ್ಲ ಸೇರಿದ್ರೆ ಒಂದು 12ರಿಂದ 15 ಲಕ್ಷ ಎಜುಕೇಷನ್ ಲೋನ್ ಮಾಡಿಸ್ಕೊಂಡು, ಸೊ ಅವಳು ಈ ಕಾಲೇಜ್ಗೆ ಹಿಂಗೆ ಸೇರ್ಕೊಂಡ್ಲು. CETಲಿ ಒಳ್ಳೆ ರ್ಯಾಂಕಿಂಗ್ ಬಂದಿದ್ದು. SJBITಗೆ ಯಾಕೆ ಸೇರ್ಕೊಂಡ್ಲು ಅಂತ ಹೇಳಿದ್ರೆ ಅವಳು ಸ್ಯಾಟಿಸ್ಫ್ಯಾಕ್ಷನ್. ಇಂಜಿನಿಯರಿಂಗ್ ಮಾಡಬೇಕಂತ, ಮೆಡಿಕಲ್ ಮಾಡಬೇಕಂತ ಅಂದ್ಕೊಂಡಿದ್ದು. CET ಸಿಕ್ಕಿಲ್ಲ. ಆ್ಯಂಡ್ ಅಷ್ಟು ದುಡ್ಡು ಕೊಟ್ಟು ಓದಿಸೋ ಶಕ್ತಿನೂ ನಮ್ಗೆ ಇರಲಿಲ್ಲ. ಸೊ ಇವಾಗ ಅವಳೇನೆ ಅವಳೇ ಎಜುಕೇಷನ್ ಲೋನ್ ಅಪ್ಲೈ ಮಾಡಿಕೊಂಡು ಅವಳೇ ಇಂಜಿನಿಯರಿಂಗು ಮುಗಿಸಿದ್ದು. ಸೊ ಹ್ಯಾಟ್ಸ್ ಆಫ್, ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತವ್ರೆ. ಆ್ಯಂಡ್ ಇವಾಗ ಆಗಿದ್ರೆ ಅದೊಂದು ಬೇರೆ ಥರ ಲೆಕ್ಕಾಚಾರ ಐತೇನೋ. ಬಟ್ ಆವಾಗ ಕಾಲಕ್ರಮೇಣ ಪರಿಸ್ಥಿತಿ ಹೆಂಗಿತ್ತು ತೊಂದರೆ ಇಲ್ಲ. ಸೊ ಇವಾಗ ಅವರ ಒಂದು ಗ್ರ್ಯಾಜುಯೇಷನ್ ಡೇಗೆ ಹೋಗೋಣ ಬನ್ನಿ. ಸೊ ಒಂದು ಲೆಕ್ಕಾಚಾರದಲ್ಲಿ ಖುಷಿ ಆಗ್ತೈತೆ. ಆ್ಯಂಡ್ ಇನ್ನೊಂದು ಲೆಕ್ಕಾಚಾರದಲ್ಲಿ ನಾವು ಮಾಡೋಕ್ಕಾಗದೇ ಇದ್ರೂ, ನಾನು ಕಿತ್ಗುಡ್ಡೆ ಹಾಕೋಕ್ಕಾಗಿಲ್ಲ ಅಂದರೂ ಏನೋ ನಮ್ಮ ತಂಗಿ ಮಾಡ್ತಾವಳೆ ಅಂತ ಒಂದು ಕಡೆ ಖುಷಿ. ನಾವು ಇಂಜಿನಿಯರಿಂಗ್ ಮಾಡಿದ್ವಿ, ಫಸ್ಟ್ ಸೆಮ್ಗೆ ಆಚೆಗೆ ಬಂದುಬಿಡ್ತೀವಿ. ಯಾಕಂದರೆ ನಮ್ಗೆ ಅವೆಲ್ಲ ಆಗಲ್ಲ ಅಂತೇಳಿ ಅಲ್ಲಿಂದ ಡಿಗ್ರಿಗೆ ಬಂದು ಡಿಗ್ರಿ ಮುಗಿಸಿದಷ್ಟೇ. ಸೊ ಬನ್ನಿ, ಇದು ಇವತ್ತಿನ ಸೀನು. ಇವಾಗ ನಮ್ಮ ಅಮ್ಮನ ಪಿಕ್ ಮಾಡಿಕೊಂಡು ಅಲ್ಲೇ ಹೋಗೋಣ ಬನ್ನಿ. ಓಕೆ ಗೈಸ್, ಇವಾಗ ಸೀನ್ ಏನಂತ ಹೇಳಿದ್ರೆ, ಫಸ್ಟ್ ಮಾಡ್ತಾ ಇರೋ ಕೆಲಸನೇ ನಮ್ಮಮ್ಮ ಕಾಲೇಜ್ ಗೇಟ್ ಹತ್ರ ನಿಂತಿದ್ದಾರೆ. ಕಾಲೇಜ್ ಗೇಟ್ ಅಂದರೆ ಆರ್ಚ್ ಹತ್ರ, BJS ಆರ್ಚ್ ಹತ್ರ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಅತ್ತೆನೂ ಪಿಕ್ ಮಾಡಿಕೊಂಡು ಆಮೇಲೆ ಕಾಲೇಜ್ ಒಳಗಡೆ ಹೋಗಬೇಕು. ನಾವು ಯಾವಾಗಲೂ ಲೇಟು. ಅದೃಷ್ಟಕ್ಕೆ ನಾವು ಲೇಟಾಗಿ ಹೋಗ್ತಾ ಇರೋದಕ್ಕೂ ಅವ್ರು ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೂ ಹೆಂಗೋ ಸಿಂಕ್ ಆಗ್ತೈತೆ. ಯಾಕಂದ್ರೆ ಅವರು ಪಾಪ ರಾಮನಗರದಿಂದ ಬರಬೇಕು, ನಾನು ಪಾಪ ಇಲ್ಲಿಂದ ಎದ್ದು ಬರಬೇಕು. ಓಕೆ ಬನ್ನಿ. ಸೊ ಇವಾಗ ಅವ್ರು ಕಾಯ್ತಾ ಇದ್ದಾರಂತೆ. ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ಕಾಲೇಜ್ ಕಡೆ ಹೋಗೋಣ ಬನ್ನಿ. ಸ್ವಾಗತ ಸುಸ್ವಾಗತ. ವಿಪುಲ ಸುಂದಲಿ ಮತ್ತು ಸ್ಮೈಲ್ ನೋಡು. ಏನು ಚೈನ್ ಗೀನೆಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಏನು ಸಮಾಚಾರ? ನಮ್ಮ ಮತ್ತೆ ಗೈಸ್ ಬಾಯ್ ಬಿಡ್ಕಿ ಹಾಂ ಬಂದ್ವಿ. ಇಲ್ಲ ಕಾರ್ ತೊಳೆಯೋದು. ಗೈಸ್ ಇವ್ರನ್ನ ಇಳಿಸಿ ನಾನು ಕಾರ್ ಪಾರ್ಕ್ ಮಾಡೋಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಓ ಕಾರ್ಗೆ ಅಡ್ಡ ಬತ್ತಿಯಲ್ಲಮ್ಮ. ಗೈಸ್ ಇದು ಯಾವುದೋ ಪಾರ್ಕಿಂಗ್ ಸಿಗ್ತೇವೆ 1 ಕಿಲೋಮೀಟರ್ ದೂರಕ್ಕೆ ತಂದು ಹಾಕಿದ್ದೀನಿ. ಯಾವ್ದು ಕಾಡಲ್ಲಿ ಹಾಕಿದ್ದೀನಿ. ಎಷ್ಟು ಜನ ಅವರಪ್ಪ ದೇವ್ರೆ. ಇಷ್ಟೊಂದು ಜನ ಇಂಜಿನಿಯರಿಂಗ್ ಅವರು ಎಲ್ಲರೂ ಗ್ರಾಜುಯೇಟ್ಸ್ ಆದರೆ ಕೆಲಸ ಇದರಿಂದ ಸಿಗ್ತದೆ, ಯಾರಿಗೂ ಸಿಗಲ್ಲ ಕೆಲಸ. ಗೈಸ್ ಅಂತೂ ಇಂತೂ ಕಾರ್ನ ಪಾರ್ಕ್ ಮಾಡಿ 1 ಕಿಲೋಮೀಟ್ರಿಂದ ನಡ್ಕೊಂಡು ಇವಾಗ ಆಡಿಟೋರಿಯಂ ಕಡೆ ಹೋಗ್ತಾ ಇದ್ದೀನಿ. ಹಿಂಗಿದ್ರು ಒಳ್ಳೆ ವಾಕ್ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. The colleges feel like a family, not only enriching us with knowledge, but also supporting us to capture the moments. But however, the parents... Who stopped you? ಜನ ಇಂಜಿನಿಯರಿಂಗ್ ಮಾಡ್ತಾವ್ರಲ್ಲ ಗೈಸ್, ಯಾರ ಕೆಲಸ ಸಿಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಜನ ಕೆಲಸ ಸಿಗುತ್ತೆ ಅಂತ ಗೊತ್ತಿಲ್ಲ. ಅಮ್ಮ ನೋಡಿ ಹೆಂಗೆ ಕೂತವ್ರೆ. ಮನೋಜ್ ಬಿ ಏನು ಶರ್ಮಾ ಎಂತ ಡಿಸೈಡ್ ಮಾಡಿ. ನೀನು ಕೂಡ ನಿಜವಾದವನು ಅಂದರೆ ಏನು ಇಷ್ಟ ನಿಂಗೆ? ರಾಹುಲ್ ಬಿ ಕ್ರಿಕೆಟ್, ರಾಹುಲ್ ಎ ಒಡಿ ಹ್ಯಾಂಡ್, ರಾಜಲಕ್ಷ್ಮಿ ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ಇಷ್ಟೊಂದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಎಜುಕೇಶನ್ ಅಲ್ಲಿ ಡಿಸಿಪ್ಲಿನ್ ಕಲಿಸ್ತಾರೆ ಅಂತ ಎಜುಕೇಶನ್ ಇಲ್ಲಿ ನೋಡಿದ್ರೆ ಡಿಸಿಪ್ಲಿನ್ ಏನೂ ಇಲ್ಲ ಇಲ್ಲಿ. ಇವತ್ತು ಸ್ವಲ್ಪ ಜನ ಪಾಸ್ ಆಗಿರೋರೆಲ್ಲ ಹೋಗಿ ಎಣ್ಣೆ ಹೊಡಿತಾರೆ, ಫೇಲ್ ಆಗಿರೋರು ಫೇಲ್ ಆಗಿದ್ದೀನ ಅಂತ ಹೋಗಿ ಎಣ್ಣೆ ಹೊಡಿತಾರೆ ಅಷ್ಟೇ. ಹೋಟೆಲ್ ಎಣ್ಣೆ ಹೊಡಿತಾರೆ. ಇನ್ನೊಂದು ಸ್ವಲ್ಪ ಜನ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೈನ್ ಬಿಟ್ಬಿಟ್ಟಿರ್ತಾರೆ.
chemistry, art. ಮನಕ್ಯ ಇಲ್ಲಿ ಹೇಳ್ತಾ ಅವ್ರೆ to combine knowledge, judgment, ಪಾಪ ಈ ಹುಡುಗ learn by doing. So architecture requires technical. ಹಾ ಹಾ ಸಿಕ್ಸ್ತ್ ರ್ಯಾಂಕಾ ಅಯ್ಯಯ್ಯೋ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು MBA ಅಲ್ಲಿ 6th ರ್ಯಾಂಕ್ ಅಂತೆ PCS ಅಲ್ಲಿ ಕೆಲಸ ಆಗ್ಬಿಟ್ಟೈತಂತೆ ಹಾಂ ಅವ್ರನ್ನ Congratulations. ಏನು ಹೇಳು ಏನೇನು I will now ಹೇಳ್ಬೇಕಂತ announce the ನನಗೇನು name of the ಹೇಳಕ್ಕಾಗ್ತಾಯಿಲ್ಲ graduating students. ಮೂಕ Kindly ಸ್ತಬ್ಧನ come ಆಗ್ಬಿಟ್ಟಿದೆ forward and collect your certificate. ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ನನಗೆ A section. ನಾನು ಚೆನ್ನಾಗಿ ಕಾಣಿಸ್ತೀನಿ ಇಲ್ಲ ಚೆನ್ನಾಗಿ ಕಾಣ್ತಾ ಇದೆಯಾ ಅಯ್ಯೋ. ನಾನು ಅದಕ್ಕೆ ಶಾಕ್ ಆದೆ ಇಷ್ಟೊಂದು ವೈಟ್ Kindly B section ಅಯ್ಯಯ್ಯೋ, students powder come forward ಹಾಕೊಂಡ್ and ಬಂದಿದ್ದೀನಿ collect your certificate. ಅಮ್ಮ ಅವ್ರು ಫೌಂಡೇಶನ್ ಹಾಕೊಂಬಂದಿದ್ದೀನಿ ಅಂತ ಹೇಳ್ತಾವ್ರ ಕಣಮ್ಮ ಚೆನ್ನಾಗಿ ಮಾಡ್ತಿದ್ದೀರಾ ಥ್ಯಾಂಕ್ ಹಾಗೆ ಯು ಬಾಯ್ 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 ಸಿಗೋಣ ಅನಿಸ್ತಾ ಇದೆಯಾ ತುಂಬಾ ಅನಿಸ್ತಾ ಇದೆಯಾ ಯಾವ ಬ್ರಾಂಚ್ ದಿವಸ Sioda VS. ಪಾಪ ಸ್ಟೋರಿ ಆಮೇಲೆ ಹೇಳ್ತೀನಿ ಫಸ್ಟ್ ಗೊತ್ತು IAC ಅಂತ ಮುಂದಕ್ಕೆ ಕೂಗ್ಬಿಟ್ಟು ತಲೆ ಬಗ್ಸ್ಕೊಳ್ಳೋರು ನಮ್ಮ ಸಬ್ಸ್ಕ್ರೈಬರ್ ಅಲ್ಲ ಹೆಮ್ಮೆಯಿಂದ ಹೇಳ್ಬೇಕು ನನ್ನ ಹೆಸರನ್ನ ಸರಿ ಬಿಡು ಓ ಬೇಜಾನ ಏನು ತಮಾಷೆನಾ ನಾವಂದ್ರೆ ಓ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ನಾವು ಇಂಜಿನಿಯರಿಂಗ್ ಮಾಡಿಲ್ಲ ಆದ್ರೂ ಇಂಜಿನಿಯರಿಂಗ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಅವರೇ ಗಾಯ್ಸ್ ಮಾಡಿದೆ ಒಂದು ವರ್ಷ ಅದೇ ಒಂದು ವರ್ಷ ಮಾಡಿದೆ ಯಾರು ಬ್ಯಾಕ್ ಸವಾಸ ಎಲ್ಲ ಬೇಡ ಅಂತ ಇವ್ರು ನೋಡಿದ್ರೆ ಯಪ್ಪ ಎಷ್ಟು 4 ವರ್ಷ ಅದು ಎಷ್ಟು ಪರದಾಡೋರು ಇವ್ರುಗಳೆಲ್ಲ ಹಾಯ್ ಬ್ರೋ ಆರಾಮ ಖುಷಿ ಆಗ್ತೈತಾ ನಿಜವಾಗ್ಲು ಮನ್ಸು ಮುಟ್ಕೊಂಡು ಹೇಳಿ ನೋಡ್ದಾ ನಿನ್ಗೆ ಗೊತ್ತಾಯ್ತಾಯ್ತು ಇಲ್ಲೇ ವಾಸ್ತವ ಏನಂತ ಅಮ್ಮ ಈ ಬಾಕ್ಸ್ ಐತಲ್ಲ ನೀವು ಓದಬೇಕು ಇಂಜಿನಿಯರಿಂಗ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಆ ಬಾಕ್ಸಿಂದ ಆಚೆ ಬರಬೇಕು ಆ ಬಾಕ್ಸಿಂದ ಆಚೆ ಬಂದ್ರೇ ಜನ ಉತ್ತರ ನೀವು ಇಷ್ಟಕ್ಕೆ ಮೈಂಡ್ ಸೆಟ್ ಮಾಡಿಕೊಂಡು ನಾನು ಬರೀ 15,000 20,000 ಸಂಬಳಕ್ಕೆ ಬದುಕ್ತೀನಿ ಅಂತ ಹೇಳ್ಕೊಂಡಿದ್ರೆ ಏನಕ್ಕೆ ನಾನು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ಇವಾಗ ಎಲ್ರಿಗೂ ಒಂದೇ ಸ್ಟೆಪ್ಪಲ್ಲಿ ಹೋಗ್ತಾ ಇದ್ರೆ ಪ್ರಾಬ್ಲಮ್ ತಾನೆ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಜನ ಇದಕ್ಕೆ ಸ್ವಲ್ಪ ಜನ ಅದಕ್ಕೆ ಸ್ಪಿಟ್ ಆಗಬೇಕು ನಿಮ್ಗೆ ಏನು ಆಸಕ್ತಿ ಐತೆ ಅದ್ರ ಮೇಲೆ ಹೋಗ್ಬೇಕು ಯಾವಾಗ ಆಯ್ತಾರೋ ನಮ್ಮ ದೇಶ ಎಷ್ಟು ಹಿಂದೆ ಐತೆ ಗೊತ್ತಾ ಥ್ಯಾಂಕ್ ಯು ಮೇಡಮ್ Lakshmi. ಎಲ್ಲ ಪೇರೆಂಟ್ಸ್ಗೂ ಅರ್ಥ ಅಜ್ಜಿ ಹುಷಾರು Anaga Acharya. ಹಾಂ Anaga. ಎಲ್ಲರೂ ನಿಮ್ಗೆ ಸೇರಿ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಇಲ್ಲಿ ಫೋಟೋ ಕೈಸಿ ಇವಾಗ ನೋಡಿ ಇದೊಂದು ಫೋಟೋ ಮಿನಿಮಮ್ 10 ಲಕ್ಷ ಖರ್ಚು ಮಾಡಿರ್ತಾರೆ ಮಹಾಜನ್ಗಳೇ ನಮ್ಮಣ್ಣ ಹೇಳಿದ್ ಕರೆಕ್ಟು ನಮ್ದು ಇನ್ನೇನು ಮಾಡಿ ನಮ್ದು ಅದೇ ಮಾಡಿ ಹೇಳ್ತೀನಿ ಇರಿ ಆಮೇಲೆ ನಾವೆಷ್ಟು ಖರ್ಚು ಮಾಡ್ತೀವಿ ಅಂತ ಟೈಮ್ ಬಂದಾಗ ನಾವೇ ಬ್ಯಾಂಕಲ್ಲಿ ಲೋನ್ ಐತೆ ಬನ್ನಿ ಹೋಣ ಅಮ್ಮ ಎಷ್ಟು ಲಕ್ಷ ಖರ್ಚು ಮಾಡಿರೋದು ಇಂಜಿನಿಯರಿಂಗ್ಗೆ ಹೇಳಮ್ಮ ನಾನೇ 20 ಲಕ್ಷ ಅಂದ್ಬಿಡ್ತೀನಿ ಆಮೇಲೆ ಹೌದು ಥ್ಯಾಂಕ್ ಯು ಇವಳು ಟಾಮಿ ಸುಮ್ಮನೆ ಇರೋ ಗೈಸ್ ಅಯ್ಯೋ ಇವಮ್ಮ ನಾನು ಹೇಳಿವ ಬಾಯ್ ಬಡ್ಕಿ ಇವಮ್ಮ ಗೈಸ್ ಇಲ್ಲಿ ಬಂದು ಕೂರಕ್ಕೆ ಇದೊಂದು ನೋಡೋಕ್ಕೆ ಮಿನಿಮಮ್ ಅಂದರೂ 15 ಲಕ್ಷ ಖರ್ಚು 15 ಲಕ್ಷ ಖರ್ಚು ಇನ್ನೊಂದು ಏನಂತ ಹೇಳಿದ್ರು ಏನಕ್ಕೆ ಬಂದಿದ್ದೀವಿ ಅಂತ ನಾನು ಫಸ್ಟ್ ಆಫ್ ಆಲ್ ಏನಕ್ಕೆ ಬಂದಿದ್ದೀನಿ ಆಮೇಲೆ ಅವಳು ಸಿಕ್ಕಿದ ಮೇಲೆ ಆಚೆ ಕರ್ಕೊಂಡು ಬಂದ್ಮೇಲೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಹೋಗ್ಬಿಡಿ ನೀವಾಗೇ ನಾವಾಗೇ ಇರ್ತೀವಿ ಹಾಯ್ ಹೇಳ್ರಿ ಕ್ಯಾಮ್ರಾಗೆ ಹಾಯ್ ಬಂತು ಎರಡೆರಡು ಸರಿ ಕರೆದ್ರು ನಾನು ರೆಕಾರ್ಡ್ ಮಾಡಿಲ್ಲ ಅಂತ ನೋಡ್ದಾ ಅಲ್ಲಿ ಮೊಬೈಲ್ ನೋಡು ಅಮ್ಮ 2 kg ಮೇಕಪ್ ಹಾಕೊಳ್ಳಲ್ಲಮ್ಮ ಅಲ್ಲೋಳಲ್ಲಿ ಅಯ್ಯೋ ಎಲ್ಲ ಉದುರೋಯ್ತಾ ಇದೆ Parents who are taking your ward's photograph, go back to your seats immediately. ಆಯ್ತಕ್ಕ ಮಗ ನೋಡ್ಕೊಂಡು ಹಿಡಿಲಿಲ್ವಂತೆ ಸೀರೆ ನೋಡ್ಕೊಂಡು ಹಿಡಿತಂತೆ ನಡಿ ಹೋಣ ಬೇಜಾರು ಮಾಡ್ಕೊಬಿಡಿ ತಮಾಷೆ ಹೇಳಿದ್ದು ಎಲ್ಲ ಗ್ರಾಜುಯೇಷನ್ ಆಯ್ತು ನೆಕ್ಸ್ಟ್ ಏನಂದ್ರೆ ಮದುವೆ ಆಂಟಿ ಅನ್ಬಿಟ್ರ ಅವ್ರನ್ನ ಅಯ್ಯೋ ಅಷ್ಟೇ ಆಮೇಲೆ ಅವ್ರ ಆಂಟಿನ ಆ್ಯಕ್ಚುಲಿ ನೀ ಯಾವತ್ತು ಚೆನ್ನಾಗಿಲ್ಲ ಚೆನ್ನಾಗಿ ತೋರ್ಸಕ್ಕೆ ಬಾ ಎಲ್ಲ ರೆಡಿ ಆಗಿ ಬರ್ತಾಳೆ ವ್ಲಾಗಲ್ಲಿ ಚೆನ್ನಾಗಿ ತೋರಿಸ್ತಾನೆ ಆಲ್ರೆಡಿ ಜಿಮ್ ಆಗ್ಬಿಟ್ಟಿದ್ದೀನಿ ನೀನು ತಲೆ ಕೆಡ್ಸ್ಕೊಬೇಡ ಇಷ್ಟೊಂದೆಲ್ಲ ಬಿಲ್ಡಪ್ ಹಾಕೋಬೇಡ ನೀನು ಇದು ಯಾವುದೇ ಉದ್ಯೋಗದಲ್ಲಿ ನಿಂಗೇನಾ ಕೊಡ್ಬೇಕಾ ವಾಪಸ್ ಕೊಡು ಆಮೇಲೆ 1,200 ರೂಪಾಯಿ ಬಾಡಿಗೆ ಅಂತ ಇದಕ್ಕೆ
ಓ ನಿಂಗೆ ಗೊತ್ತಿರ್ಲಿಲ್ವಾ? ಹೌದಾ? ಇದಕ್ಕೆ 1200 ರೂಪಾಯಿ ಬಾಡಿಗೆ ಅಂತೆ ಗೈಸ್. ಯಪ್ಪ, ಕಂಗ್ರ್ಯಾಚುಲೇಷನ್ಸ್. ಏನಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಯಾರೂ ಸಪೋರ್ಟ್ ಇಲ್ಲದೆ ಎಜುಕೇಷನ್ ಲೋನ್ ತೊಗೊಂಡು ನೀನೇ ಡಿಗ್ರಿ ಮುಗಿಸಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹೆವಿ ಬಿಲ್ಡಪ್ ಹಾಕ್ಬಿಟ್ಟಿದ್ದೀನಿ ಅವಳಿಗೆ. ಬಟ್ ಫ್ಯಾಕ್ಟ್ ಅದೇ ಗೈಸ್, ಒಬ್ರದ್ದು ಏನೂ ಇಲ್ಲ. ಅವಳದೇ ಎಜುಕೇಷನ್ ಲೋನು ಸ್ವಲ್ಪ ಸಣ್ಣ ಪುಟ್ಟ ಮಾಡೋರಷ್ಟೇ. ಅದು ಬಿಟ್ಟು ಮಿಕ್ಕಿದೆಲ್ಲ ಅವಳದೇ. ಇವಾಗ 15,000 ಸಂಬಳಕ್ಕೆ ಹೋಗಿ ತೀರಿಸ್ತಾಳದನ್ನ. ನೆಕ್ಸ್ಟ್ ಏನು ಪ್ಲ್ಯಾನು? ಅನ್ಎಂಪ್ಲಾಯ್ಮೆಂಟ್ ಡೇ 1 ರೀಲ್ಸ್ ಮಾಡ್ರಿ ನಂತರ. ಕರೆಕ್ಟಾಗಿ ಆಡಳ್ತವ್ನು ಯಾರು? ऐसा मत करो मेरी जान. ಹೇಳು ಹೇಳು, ನಾಚ್ಕೋಬೇಡಿ. ಹೇಳು, ಅದೇನೋ ಹೇಳ್ತಿದ್ದಲ್ಲ, ಹೇಳು ಜೋರಾಗಿ ಹೇಳ್ಬೇಕು. ನೀನು ಏನು ಹೇಳಿದ್ರು ಜೋರಾಗಿ ಹೇಳ್ಬೇಕು. ಕ್ಯಾಮ್ರಾ ಮುಂದೆ ಹೇಳ್ಬೇಕು. ಹೇಳು. ಯಾಕೆ? ಇರೋದನ್ನೇ ಹೇಳೋದು ನಾನು. ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ. ಇಷ್ಟ ಆಯಿತು ಅಂದರೆ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಬಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೂಪರ್ ಆಗಿದೆ. ಪಾಪ ಹುಡುಗಿಗೆ 1200 ರೂಪಾಯಿ ಕೊಟ್ಟಿಲ್ವಾ ಅದಕ್ಕೆ? ಗೈಸ್ ಹಿಂಗೆ ಟೋಪಿ 1200 ರೂಪಾಯಿ ಟೋಪಿ. ಏ ಯಾವ್ದಾದ್ರೆ ನಾನು 1200 ರೂಪಾಯಿ, ನೀನು 1200 ರೂಪಾಯಿನೇ ಕೊಟ್ಟಿರೋದು ಅಲ್ವಾ ಬ್ರೋ? ಅದಕ್ಕೆ ಹಾಕೊಂಡು ಮಜಾ ಮಾಡ್ಬಿಡ್ತಾ ನೀನು ಟೋಪಿ. ನನ್ನ ಟೋಪಿನೇ ಬೇಡ. ಜೀವನದಲ್ಲೆಲ್ಲ ಟೋಪಿ ಹಾಕ್ಬಿಟ್ಟವ್ರೆ. ನಮ್ಮ ಅತ್ತೆ ಕತ್ತೆ ನೋಡಪ್ಪ. ಅಮ್ಮ ಮಗಳು ಥರ ಕಲರ್. ಇಬ್ರು ಚಿಲ್ಲಿ ಪಿಲಿಗಳು ಗೈಸ್ ನೋಡಿ. ಇದು ಪಾಸ್ ಆದರೆ ಮಾತ್ರ ಕೊಡೋದಾ? ಎಲ್ಲರಿಗೂ ಕೊಡ್ತಾರೆ. ವಾ, ಇನ್ನೇನದ ಇಲ್ಲಿ ತಗೋ. ಇವಾಗ ನೀನು ಪಾಸ್ ಆಗಿದ್ಯಾ ಅಂತ ಎಲ್ಲಿ ಗೊತ್ತಾಯ್ತದೆ? ಗೈಸ್ ಇದ್ರಲ್ಲಿ ಒಳ್ಳೊಳ್ಳೆ ಫೋಟೋ ತೆಗೆಸ್ಕೊಂಡಿದ್ದೀನಿ. ಯಾಕಂದರೆ ನಾನಂತ ಕಿತ್ಬಿಟ್ಟು ಯಾಕಾಗಲಿಲ್ಲ, ಅದಕ್ಕೆ ಹಾಳಾದ್ರೆ ಹಾಕೊಳ್ಳೋಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವುದೋ ಹುಡುಗಿ ನೋಡಕ್ಕೆ ಬಂದವನೇ ಅನ್ಕೊಂಬಿಟ್ಟವ್ರು ನನ್ನ. ಇರಪ್ಪ ಮಾತಾಡ್ಸ್ಕೊಂಬಂದ್ಬಿಡೋಣ. ಸರಿ ಬಾಯ್ ಹೇಳ್ಬಿಟ್ಟು ಯಾರ ಜೊತೆ ಮಾತಾಡ್ತವ್ರೆ. ಓ ಇದೇ ಹೇಳಿದ್ದು ನಾನು ಧರ್ಮಸ್ಥಳದ್ದು ಅಂತ. ನೋಡಿ ಹೆಂಗೈತೆ ಗೈಸ್. ಇದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ಕಾಲ್ ಮಾಡ್ತವ್ರೆ. ನಾವೆಲ್ಲ ಕೊಡಲ್ಲ. ಹೂವು ಎಲ್ಲ ಇವತ್ತಿರ್ತದೆ, ನಾಳೆ ಹೊಂಟೋಯ್ತದೆ. ನಾನೇ ಇರ್ತೀನಿ ಬಾ ಜೊತೆ. ಯಾಕೆ ಟೆನ್ಷನ್? ಸುಮ್ಮನೆ ಕೂತಿರಲ್ಲ. ಹಾಂ ಇಂಜಿನಿಯರಿಂಗ್ ಮಾಡಿಲ್ಲ ಅವ್ರು, ಆ್ಯಕ್ಟಿಂಗ್ ಮಾಡೋರು ಇವರು. ಅಯ್ಯಯ್ಯೋ, ನಾನು ಯಾರನ್ನೋ ನೋಡ್ತಾ ಇದ್ದೆ ಗೈಸ್. ಮಾತಾಡಿಸ್ತಾರೆ ಅನ್ಕೊಂಡೆ, ಮಾತಾಡಿಸ್ಲಿಲ್ಲ. ಮತ್ತೆ ಅದನ್ನು ನೋಡ್ಬಿಟ್ಟು ಓಕೆ ಗೈಸ್, ಗ್ರ್ಯಾಜುಯೇಷನ್ ಡೇ ಎಲ್ಲ ಮುಗಿಸಿ ನಮ್ಮ ಸುಹಾಗಣ್ಣನ ಪಿಕ್ ಮಾಡಿ ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಊಟ ಮಾಡೋಕ್ಕೆ ಕ್ಯಾಲಿಫೋರ್ನಿಯಾ ಬರಿಟೋ ಹೋಗ್ತಾ ಇದೀವಿ ಗೈಸ್. ಆ್ಯಂಡ್ ಅದಾದಮೇಲೆ ಮೂವಿ ಬೇರೆ ಬುಕ್ ಮಾಡಿದ್ದೀನಿ 3 ಕಾಲ್ಗೆ. ಅದು ಒಬ್ಸೆಷನ್ ಅಂತೆ. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತೆ ಆ ಮೂವಿಗೆ. ಅದಕ್ಕೆ ಇವತ್ತೊಂದು ದಿವಸ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಫ್ರೀ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನೂ ಮಾಡಿಲ್ಲ, ಎಡಿಟ್ ಎಲ್ಲ. ಆದ್ರೂ ಸ್ವಲ್ಪ ಇತ್ತೀಚೆಗೆ ತಿರುಗಾಟ ಜಾಸ್ತಿ ಆಗ್ಬಿಟ್ಟಿದೆ, ಅದನ್ನೆಲ್ಲ ಕಟ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ಕ್ಯಾಲಿಫೋರ್ನಿಯಾ ಬರಿಟೋಲ್ಲಿ ಬಂದು ಡಯಟ್ ಶುರು ಮಾಡಿದ್ದೀನಿ. ಡಯಟ್ ತಿನ್ಕೊಂಡು ಫಿಲಮ್ ಕಡೆ ಹೋಗೋಣ. ಓಕೆ ಗೈಸ್, ಚೆನ್ನಾಗಿ ತಿನ್ಕೊಂಡು ಇವಾಗ ನಾವು ಅಮ್ಮನ ಫಸ್ಟ್ ಆಟೋ ಹತ್ತಿ ಓಕೆ ಬಾಯ್ ಬಾಯ್. ಗೈಸ್, ನಾನು ಸುಹಾಗು ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಫಿಲಮ್ಗೆ ಅಬ್ಸೆಷನ್ ಅಂತ ಫಿಲಮ್ ಬಂದಿದ್ದೀವಿ. ದೇವ್ರ ಫಿಲಮ್ಗೆ ನಾವು ಬಾಯ್ಸ್ ಬಂದಿದ್ದೀವಲ್ಲ, ಅದು ಸೈಕ್ ಆಗುವಂಥದ್ದು. ಸೊ ನೋಡ್ಕೊಂಡು ಏನು ಮಾಡೋಕ್ಕಾಗಲ್ಲಪ್ಪ, ನಮ್ಮ ಜೀವನದಲ್ಲಿ ಬರುತ್ತೆ. ಭಯ ಬೀಳೋದನ್ನ ನಾವು ಎಂಜಾಯ್ ಮಾಡಬೇಕು. ಹೌದಾ? ಅಷ್ಟೊಂದು ದೇವ್ದೈತೆ ಏನೈತೆ ಗೊತ್ತಿಲ್ಲ, ನೋಡೋಣವ. ಅಖಿಲ್ನ ಕರ್ಕೊಂಡ್ಬರ್ಬೇಕು ಅಷ್ಟೇ. ಅವ್ನು ಆಲ್ರೆಡಿ ನೋಡಿದ್ದಾನೆ. ಅವನು ಹೇಳ್ತಾ ಇದ್ದ, ಗುರು ನಂದು ಆರ್ಟ್ ಇರೋದೇ ಇಷ್ಟು, ಎಷ್ಟು ಗುರು ಕರ್ಕೊಂಡೇ ಜೀವ ಅಂತ ಹೇಳ್ತಾನೆ. ಫಿಲಮ್ ನೋಡಕ್ಕೆ ಬಂದಿದ್ಯಾ? ರೇಸ್ ನೋಡ್ತಾ ಇದ್ದ ಇಂಟರ್ವಲ್ ಅಲ್ವಾ? A few moments later. ಯಾರೋ ಒಬ್ಬನಿಗೆ ಹೆಂಗೆ ಹೊಡಿತಾವ್ರು ನೋಡಿ ಗೈಸ್, ಮಧ್ಯ ರೋಡಲ್ಲಿ ಚುಚ್ಚಾಕ್ಬಿಡಿ. ಇರೋ ನೋಡಿ ಗೈಸ್, ನೋಡಿ ಯಾವ್ಯಾವ ಥರ ಆಟಗಳಾಡ್ತಾವ್ರು ರೋಡಲ್ಲಿ. ಯಾವುದೋ ಒಂದು ಹುಡ್ಗಂಗೆ ಹೆಂಗೆಲ್ಲ ಹೊಡಿತಾವ್ರೆ. ಲೋ ಬೇಡ ಬಾರೋ. ಪೊಲೀಸ್ನವ್ರು
ಅಂತೂ ಇಂಥ ಪೊಲೀಸ್ನವ್ರನ್ನ ಕರ್ಕೊಂಬಂದೆ ಗೈಸ್. ಅಲ್ಲೋಗಿ ಸ್ಟೇಷನ್ ಕೂಡ ಕರ್ಕೊಂಬಂದಿದ್ದೀನಿ. ಎಲ್ಲ ಎದ್ನ ಬಿದ್ದು ಅಂತ ಓಡೋಗ್ಬಿಟ್ಟವ್ರೆ ಹೊಡಿತಿದ್ದವರೆಲ್ಲ. ಪಾಪ ಯಾವುದೋ ಒಂದು ಹುಡುಗ ಏನಾದರೂ ಆಗಿರಲಿ ಹಿಂಗೆಲ್ಲ. ಎಲ್ಲಿ ಅವರು ಸರ್ ನೋಡಿ, ಫಸ್ಟ್ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿ ಸರ್. ಅದು ಮಧ್ಯ ರೋಡಲ್ಲಿ ಬೆಂಗಳೂರು ಸರ್ಕಲ್ ಅಲ್ಲಿ ಈ ತರ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ತಪ್ಪು ಸರ್. ಅವ್ರಿಗೆ 20 ಜನ ಸರ್ಸ್ಕೊಂಡು ನೀವು ನೋಡಿದ್ದೀರಾ ಫಸ್ಟ್ ಏನಾಗಿರೋದು ಸರ್ ಏನಾದ್ರೂ ಆಗ್ಲಿ ಸರ್. ಪ್ರಾಬ್ಲಮ್ ಇದ್ರೆ ಹಿಂಗೆ ಮಾತಾಡೋದು. ಹೌದು, ಹಂಗೆ ಸ್ವಲ್ಪ ಜಾಸ್ತಿ ಸರ್ ಎಲ್ಲಾರು ಹಾಕೊಳ್ಳಿ ಸರ್, ಎಲ್ಲಾರು ಎಲ್ಲಾರು ಹಾಕೊಳ್ಳಿ. ಫೋನ್ ಮಾಡಿದ್ದೀನಿ, ಬರ್ತೀನಿ. ನಾನ್ ಬಿಡಲ್ಲ, ನೀನ್ ಅವ್ರು ಬಿಟ್ರೆ ನಾನ್ ಬಿಡಲ್ಲ, ಬಿಡ್ರಿ ಸರ್. ಒಂದ್ ನಿಮಿಷ ಇರಿ, ನೀವು ಇಲ್ಲೇ ಸರ್. ನಾನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಅವರು ಬರ್ತಾರೆ ಸರ್ ಯಾರು ಗೊತ್ತಿಲ್ಲ. ಹೌದು ಅವರು ಪಾಪ ನನ್ನ ಬ್ರದರ್ ತಪ್ಪಿದ್ದೆ ಸರ್. ಒಂದ್ ನಿಮಿಷ ಫಸ್ಟ್ ಕಿರ್ಚಾಡನ್ನ ಬಿಡಬೇಡಿ ಅಂತ ಹೇಳಿ ನಾವು ನಾಳೆ ಜನಕ್ಕೆ ಹೆಲ್ಪ್ ಮಾಡಕ್ ಬಂದಿರೋದಿಲ್ಲ. ಪಾಪ ನೀವು ಬಂದಿದ್ರಿ ತಾನೇ ಪೊಲೀಸ್ ಸ್ಟೇಷನ್ ಓಡ್ಕೊಂಡು. ಯಾಕೆ ನಿಮ್ಗೆ ಗೊತ್ತು ಯಾರಾಗಿತ್ತು? ಏನು ಗೊತ್ತಿಲ್ಲ. ಇವಾಗ ಏನ್ ಗೊತ್ತಾ, ಈ ತರ ಏನಾದ್ರು ಆದ್ರೆ ಹೌದು ತಪ್ಪಲ್ವಾ? ಇಲ್ಲ ಮತ್ತೆ ನೀವು ಹೋಗಿ ಸ್ಟೇಷನ್ ಹಿಡ್ಕೊಂಡೋಗಿ ಕೊಡಿ. ಹೌದು ಅವ್ರು ನೋಡ್ಕೊಂತಾರೆ. ಬನ್ನಿ ಸರ್. ನೀವು ಕೈ ಮಾಡಿದ್ರೆ ಏನಾದ್ರು ಗೊತ್ತಾ, ನಾಳೆ ದಿವಸ ನಿಮಗೆ ತೊಂದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ಪ್ರಾಬ್ಲಮ್. ಹಾ ನೋಡಿ, ನಮ್ಮ ಹುಡುಗನ್ ಗೇಟ್ ಬಿತ್ತು. ಯಾರು ಜವಾಬ್ದಾರಿ? ಆ ರಾಡಲ್ಲಿ ಇವಾಗ ನೋಡಿ ಬಿಡ್ಸಕ್ ಬಂದವ್ರು ಗೇಟ್ ಬಿದ್ರೆ ಏನು? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾನು ನ್ಯಾಯ ತೀರ್ಮಾನ ಮಾಡಕ್ ಬಂದಿಲ್ಲ. ಪಬ್ಲಿಕ್ ಅಲ್ಲಿ ಯಾರೋ ಒಬ್ರು ಹಿಡ್ಕೊಂಡು ಹೊಡಿತಾ ಇದ್ರು, ಬಿಡ್ಸಕ್ ಬಂದ್ವಿ. ನಮ್ಮ ಹುಡುಗನ್ ಗೇಟ್ ಬಿತ್ತು. ಯಾರು ಬಂದಿಲ್ಲ. IAS ಆಫೀಸರ್ ಇನ್ನೋವಾ ಅವರು ಹಂಗೆ ಆದ್ರು. ನಾವು ಎಲ್ಲಾರು ನೋಡಿದ್ರು ಸರ್, ಎಲ್ಲಾರು ನೋಡಿದ್ರು, ವಿಡಿಯೋ ಮಾಡ್ಕೊಂಡು ಹೋದ್ರು. ನಾನು ವಿಡಿಯೋನೇ ಮಾಡ್ತಾ ಇದ್ದೆ. ಇವ್ನು ಇಳಿದೋಗಿದ್ಕೆ, ಯಾಕಂದ್ರೆ ನೀವು ಅಷ್ಟು ಜನ ಒಬ್ಬ ಹುಡುಗನ್ ಹೊಡಿತಾ ಇದ್ರೆ ಯಾರಿಗೆ ಏನ್ ಅನ್ಸುತ್ತೆ? ಜಾಸ್ತಿ ಜ್ವರ ಬಿತ್ತಾ? ಇಲ್ಲ, ಅದಕ್ಕೆ ಹೇಳಿದ್ ಕೊಡ ನಿಂಗೆ, ಹೋಗ್ಬೇಡ ಅಂತ. ಇದು ಇನ್ನೇನ್ ಕೇಳೋ, ಇದಕ್ಕೆ ಹೇಳೋದು ಹೋಗಲ್ಲ ಯಾವ ಜಗಳಕ್ಕೂ ಅಂತ. ಒಳಗಡೆ ಹೆಡ್ ಬಿದ್ದಿದೆ, ರಾಡಲ್ಲಿ ಹೊಡೆದಿರೋ. ನೀಲ್ ಕಟ್ಟೈತಲ್ಲ ಅಲ್ಲಿ ಕೆಳಗೆ ಬಿದ್ದೊಂದಂತೆ, ಮುಗುರು ಸಿಗಿರ್ಲಾಗ ಬಿದ್ದೊಂದಂತೆ, ಅವ್ರು ಫುಲ್ ನೆಕ್ ಬಿಟ್ಟವ್ರೆ. ಓಕೆ ಗೈಸ್, ನೀವು ಇವಾಗ ಏನು ನೋಡಿದ್ರಲ್ಲ, ಅದು ನಿನ್ನೆ ಮೂವಿ ಮುಗಿಸ್ಕೊಂಡು ನಾನು ಅಕ್ಕಿಲು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿ ಬರಬೇಕಾದ್ರೆ ಆಗಿದ್ದು ಸೀನು. ಸೊ ಬೆಂಗಳೂರು ಮಧ್ಯದಲ್ಲಿ, ಅದು ಟೌನಲ್ಲಿ ಹಿಂದೆನೇ ಆಗಿದ್ದು ಸೀನು. ಹೆಂಗೆ ಹೊಡಿತಿದ್ರು ಅಂದರೆ ಇಟ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಿದ್ರು. ಏನು ವಿಷಯ ಅಂತ ಗೊತ್ತಿಲ್ಲ, ತಪ್ಪು ಮಾಡಿದ್ರು ಪರವಾಗಿಲ್ಲ. ಬಟ್ ಭಯ ಏನಾಗಿದ್ದು ಅಂತ ಹೇಳಿದ್ರೆ, ನಾನು ಯಾವುದೇ ಕಾರಣಕ್ಕೂ ಕಾರಿಂದ ಇಳಿಬಾರ್ದು ಕೆಳಗಡೆ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಬಟ್ ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ, ಎಷ್ಟೊಂದು ಜನ ಅದೇ ಮಾಡ್ತಾ ಇರ್ತಾರೆ, ಎಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ, ಯಾರು ಹೆಲ್ಪ್ ಮಾಡಬೇಕು ಅಂತಲೇ ಅನ್ಸಲ್ಲ. ಆ್ಯಂಡ್ ನಾನು ಎಲ್ಲರಿಗೂ ಅದಕ್ಕೆ ಹೋಗಿತಾ ಇರ್ತೀನಿ, ಎಲ್ಲ ಇಳ್ದು ಹೆಲ್ಪ್ ಮಾಡಿರಿ ಅಂತ. ಅವತ್ತೊಂದು ಸೆಕೆಂಡ್ ನನಗೆ ಒಂದ್ಸರಿ ಮೀಟರ್ ಆಫ್ ಆಯಿತು, ಯಾಕಂದ್ರೆ ಅಷ್ಟು ಜನ ಇದ್ರು, ಅಷ್ಟು ರಾಡ್ಗಳೆಲ್ಲ ತೊಗೊಂಡು ಹೊಡಿತಾವ್ರೆ, ನಮ್ಗೆ ಬಿದ್ದರೆ ಏನಪ್ಪ ಅಂತ. ಬಟ್ ಬಿದ್ದರೆ ಬೀಳಲಿ, ಒಬ್ಬರು ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಹೋಗಿದ್ವಿ. ಫಸ್ಟ್ ಅಖಿಲ್ ಹೋದ, ನಾನು ಹೋಗಲಿಲ್ಲ, ಅವನೇ ಹೋಗಿದ್ದು. ನನಗೊಂದು ಸ್ವಲ್ಪ ಮೀಟರ್ ಆಫ್ ಆಗಿತ್ತು ಬಿಡಿ, ಫ್ಯಾಕ್ಟೇ ಇರೋದನ್ನ ಹೇಳಬೇಕು. ಯಾಕಂದರೆ ನಾಯಿ ಹೊಡೆದಂಗೆ ಹೊಡಿತಾವ್ರ, ಆಮೇಲೆ ಯಾಕಪ್ಪ ಬೇಕು, ನಮಗೂ ಸೇರಿಸಿ ಇಕ್ಬಿಟ್ಟವ್ರು ಅಂದ್ಕೊಂಡೆ. ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಹೋದ. ಅವ್ನು ಹೋಗಿದ ತಕ್ಷಣ ಅವ್ನು ಬಿತ್ತು ಏಟು, ಅವ್ನು ಬಿದ್ದಿದ ತಕ್ಷಣ ನಾನು ಹೋದೆ. ಆಮೇಲೆ ಬಿಡಿಸಿದ್ವಿ. ಅಷ್ಟೊತ್ತಿಗೆ ಅವರು ಬಿಡ್ತಾನೆ ಇರಲಿಲ್ಲ. ನಾನು ಓಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲೇ ಹತ್ರದಲ್ಲೇ ಇತ್ತು, ಪಕ್ಕದಲ್ಲೇ ಹೋಗಿ ಕರ್ಕೊಬಂದು ಪೊಲೀಸ್ ಅವ್ರನ್ನ ಏನಿದೆ ನೋಡಿ ಅಂತ ಹೇಳ್ಬಿಟ್ಟು ಮಾತಾಡೋ ಅಷ್ಟರಲ್ಲಿ ಆಮೇಲೆ ಅವ್ರದ್ದೇನೋ ತಪ್ಪಿತ್ತಂತೆ, ಅದು ಏನಾದರೂ ಆಗಿರ್ಬೋದು. ಬಟ್ ಒಂದಂತೂ ಬೇಜಾರಾಯಿತು, ಕಾನೂನು ಪ್ರಕಾರ ಹೋಗಿ. ಯಾಕಂತ ಹೇಳಿದ್ರೆ ಅವ್ನಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವ್ರುಗಳು ಯಾರೋ ಆಚೆ ಬರೋಕ್ಕೆ ಒದ್ದಾಡ್ಬಿಟ್ಟಿರೋರು. ಸೊ ಏನೇ ಆದರೂ ಕಾನೂನು ಪ್ರಕಾರ ಹೋಗ್ರಿ. ನೀವೇನಾದರೂ ಮಾಡೋಕ್ಕೆ ಹೋದರೆ ನಾವು ಅನುಭವಿಸಿದ್ದೀವಿ, ಅದು ಬೇಡ. ಅದಕ್ಕೆ ನಾನು ಹೇಳೋದಷ್ಟೇ. ಸೊ ಇಷ್ಟೇ ಆದರೂ ಕೋಪನ ಕಂಟ್ರೋಲ್ ಮಾಡಿಕೊಂಡು ತಾಳ್ಮೆಯಿಂದ ಇರೋದನ್ನ ನಾನು ಕಲಿತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿ ದಯವಿಟ್ಟು ನೀವು ಕಲೀರಿ, ಅದು ತುಂಬ ಇಂಪಾರ್ಟೆಂಟು ಗೈಸ್. ಯಾಕಂತ ಹೇಳಿದ್ರೆ ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ವಾಪಸ್ ಮಾತ್ರ ಬರೋಲ್ಲ. ಇವತ್ತೊಬ್ಬನ ಹತ್ರ ನಾನು ಅದೇ ಪಾಲಿಸಿ ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಒಬ್ಬನ ಹತ್ರ ಹೊಡ್ಸ್ಕೊಂಡ್ಬಿಡ್ತೀನಿ, ಆದರೆ ಅವನ್ನ ಬಿಡ್ತೀವ ಮುಂದಕ್ಕೆ? ಇಲ್ಲ. ಅವತ್ತಿನ ಟೈಮಲ್ಲಿ ಕೋಪದಲ್ಲಿ ನಾನು ರಿಯಾಕ್ಟ್ ಮಾಡಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಣ. ಅವತ್ತಿನ ಟೈಮಲ್ಲಿ ಕೋಪದಲ್ಲಿ ರಿಯಾಕ್ಟ್ ಮಾಡಿ ನಾವು ಏನೋ ಮಾಡೋಕ್ಕೋದ್ರೆ ಇಬ್ರಿಗೂ ಕೋಪ ಇರುತ್ತೆ, ಏನೋ ಆಗುತ್ತೆ. ನನ್ನ ಜಗಳ ಆದವು ಅಷ್ಟೇ. ಅವತ್ತು ಸರ್ ನಾವೇನು ಬೇಕಾದರೂ ಮಾಡ್ಬೋದಾಗಿತ್ತು, ನಮ್ಗೆ ತಾಕತ್ತಿತ್ತು, ಏನು ಬೇಕಾದರೂ ಮಾಡ್ಬೋದಾಗಿತ್ತು. ನನಗೆ ಏಟಾದಾಗ, ನನ್ನ ಜಗಳ ಆದಾಗ. ಸೊ ಬಟ್ ಬೇಡ, ಟೈಮ್ ಬರುತ್ತೆ, ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳೋದ್ವಿ. ಬಟ್ ಅದು ಕೋಪ ಕಮ್ಮಿ ಆದಮೇಲೆ ಅದಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಏನಾದರೂ ಇದೆಯಾ? ಏನೂ ಇಲ್ಲ. ಆ ಒಂದು ಟೈಮಲ್ಲಿ ಏನು ಆಗಬೇಕಾಗಿತ್ತು, ಇಟ್ಸ್ ಆಲ್ ಮ್ಯಾಟ್ರಿಕ್ಸ್.
ಅದಾಗುತ್ತೆ. ಸೊ ಅಷ್ಟೇ ಏನು ಹೇಳೋದು, ಇದರಲ್ಲಿ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಯಾರು ನಿಮ್ಮ ಕೋಪನ ನಿಮಗೆ ಕೈಗೆ ತೊಗೊಳಕ್ಕೆ ಹೋಗಬೇಡಿ. ಕಾಲಕ್ರಮೇಣ ಬರುತ್ತೆ. ಕಾನೂನು ನನಗೆ ಗೊತ್ತು ಕಾನೂನು ಸರಿಗಿಲ್ಲ, ಅವ್ರೇನೂ ಮಾಡಲ್ಲ, ಅದೇನೂ ಆಗಲ್ಲ ಅಂತ. ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಮ್ಮನ್ನ ನಂಬ್ಕೊಂಡಿರೋರು ಏನು ಗತಿ ಅನ್ನೋದನ್ನ ಯೋಚನೆ ಮಾಡಿ ಅಷ್ಟೇ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸೂಪರ್ ಎಕ್ಸೈಟಿಂಗ್ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ ಗೈಸ್. ಏನಂತ ಹೇಳಿದ್ರೆ ನಾಳೆ ವ್ಲಾಗು ನನ್ನ RCB ಕಲೆಕ್ಷನ್ನ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ದಯವಿಟ್ಟು ಕಾಯ್ತಾಯಿರಿ, ಅಲ್ಟಿಮೇಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಗ್ಯಾದರ್ ಮಾಡಿ ಒಂದು ಕಡೆ ರೆಡಿ ಮಾಡಿ ಇಷ್ಟು ದಿವಸ ಟೈಮ್ ತೊಗೊಂಡಿದ್ದೀನಿ. ಅದನ್ನು ಏನೇನು ಮಾಡಿದ್ದೀನಿ ಅಂತೆಲ್ಲ ತೋರಿಸೋ ಸಮಯ ಅದನ್ನು ನಾಳೆ ತೋರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.